ವ್ಯಾಧ ಮತ್ತೆ ಕೇಳ್ತಾನೆ, ಕಥಂ ಜೀವೇ ಸ್ವಯಂ ಪ್ರಾಣ ಸೂತ್ರನಾಮಾಧಿಕೋ ಭವೇತ್. ಅಲ್ಲ, ಪ್ರಾಣನನ್ನು ಎಲ್ಲರಿಗಿಂತ ದೊಡ್ಡವ ಅಂತ ಹೇಳ್ತಾ ಇದ್ದೀರಲ್ವ, ಅದು ಹೇಗೆ ಸಾಧ್ಯ ಅಂತ. ಅದಕ್ಕೊಂದು ಮತ್ತೆ ಉದಾಹರಣೆಯನ್ನು, ದೃಷ್ಟಾಂತವನ್ನು ಕೊಡ್ತಾರೆ. ದೇವತೆಗಳಲ್ಲೇ ಒಂದು ಬಾರಿ ಭಗವಂತ ಎಲ್ಲರನ್ನು ಕರೆದು, ನನ್ನ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯಲ್ಲ, ಯುವರಾಜನನ್ನು ನೇಮಿಸಬೇಕು ಅಂತ ಇದ್ದೇನೆ. ಒಬ್ಬ ನೇತ, ಎಲ್ಲರನ್ನೂ ಕೂಡ ನಿಯಮನ ಮಾಡುವವ, ಎಲ್ಲದರ ಜವಾಬ್ದಾರಿ ಹೊರುವವ ಒಬ್ಬ ಬೇಕು. ನಿಮ್ಮಲ್ಲಿ ಯಾರಾಗಬಹುದು ಅಂತ ಪರಸ್ಪರ ಚರ್ಚೆ ಆಯಿತು. ಯಾರು ಅಂತ ಕೊನೆಗೂ ಕೂಡ ನಿರ್ಧಾರ ಆಗಲಿಲ್ಲ. ಕೊನೆಗೆ ಭಗವಂತನಲ್ಲೇ ಹೇಳಿದ್ರವರೆಲ್ಲರೂ, ಇಲ್ಲ, ನಮ್ಮಲ್ಲಿ ನಿರ್ಣಯ ಆಗಲಿಲ್ಲ, ಆದ್ದರಿಂದ ತ್ವಮೇವ ನಿರ್ಣಯಂ ಬ್ರೂಹಿ, ನೀನೇ ನಿರ್ಣಯವನ್ನು ಹೇಳಿಬಿಡು ಯಾರಾಗಬಹುದು ಅಂತ, ಅದನ್ನು ನಾವು ಒಪ್ತೇವೆ ಅಂತ. ಆಗ ಭಗವಂತ ಹೇಳಿದಂತೆ, ಒಂದು ಕೆಲಸ ಮಾಡೋಣ, ಯಾರಲ್ಲಿ ಹೆಚ್ಚು ಸಾಮರ್ಥ್ಯ ಇದೆ ಅವರು ಯುವರಾಜನಾಗಬೇಕು. ಅದಕ್ಕೆ ಯಾರಲ್ಲಿ ಹೆಚ್ಚು ಸಾಮರ್ಥ್ಯ ಇದೆ ಅಂತ ನೋಡೋಣ, ಅವರನ್ನು ನಾನು ನೇಮಿಸ್ತೇನೆ. ಹೇಗೆ ಅಂದರೆ, ನೋಡಿ, ಇದೊಂದು ದೇಹ ಇದೆ, ಶರೀರ, ಪ್ರಾಣಿ. ಆ ಶರೀರದಿಂದ ಒಬ್ಬೊಬ್ಬರೇ ಎದ್ದು ಹೋಗಿ, ಯಾರು ಶರೀರವನ್ನು ಬಿಟ್ಟಾಗ ಶರೀರವೂ ಬಿದ್ದು ಬಿಡ್ತದೋ ಅವರು ಎಲ್ಲವನ್ನು ಕೂಡ ನಿಯಂತ್ರಣ ಮಾಡುವುದು ಅಂತ ಅರ್ಥ ಆಗ್ತದೆ. ಮತ್ತು ಯಾರು ಇದ್ದಾಗ ಈ ದೇಹವೂ ಕೂಡ ಎದ್ದು ನಿಲ್ತದೋ, ಚೇಷ್ಟೆಯನ್ನು ಮಾಡ್ತದೋ, ಅವರು ದೊಡ್ಡವರು ಅಂತ ಲೆಕ್ಕ. ನೋಡೋಣ ಅಂತ ಹೇಳಿದಾಗ, ಅಂದರೆ ಇದೆಲ್ಲವೂ ಕೂಡ ಲೋಕಕ್ಕೆ ಸ್ವರೂಪವನ್ನು ನಿರ್ಣಯ ಮಾಡಿ ಕೊಡಲಿಕ್ಕೋಸ್ಕರ ಭಗವಂತನ ಲೀಲೆಗಳು ಹೊರತು, ಭಗವಂತನಿಗೆ ಯಾರು ಉತ್ತಮ ಅಂತ ಗೊತ್ತಿಲ್ಲದೆ, ಅಥವಾ ದೇವತೆಗಳಿಗೆ ಪರಸ್ಪರ ಒಳಗೊಳಗೆ ನಾನು ಉತ್ತಮನೋ ನೀನು ಉತ್ತಮನೋ ಎಂಬುದಾಗಿ ಗೊತ್ತಿಲ್ಲ, ಅಜ್ಞಾನ ಇದೆ ಅಂತ ಅರ್ಥ ಅಲ್ಲ. ದೇವತೆಗಳು ಈ ರೀತಿಯಾದಂಥ ಒಂದು ಪ್ರಸಂಗವನ್ನು ನಿರ್ಮಾಣ ಮಾಡಿ ಕೊಡದೇ ಇದ್ದರೆ ಲೋಕಕ್ಕೆ ಗೊತ್ತಾಗುವುದಿಲ್ಲ ಈ ವಿಷಯಗಳು. ಅದಕ್ಕೋಸ್ಕರ ಇದೊಂದು ಪ್ರಕರಣ. ಇಂತಹ ಪ್ರಕರಣಗಳನ್ನು ಉಪನಿಷತ್ತು ಕೂಡ ಹೇಳಿದೆ. ಷಟ್ಪ್ರಶ್ನೋಪನಿಷತ್ತಿನಲ್ಲಿಯೂ ಕೂಡ ಏನಂ ಬಾಣಮವಷ್ಟಭ್ಯ ವಿಧಾರಯಾಮೀತಿ ಎಂಬುದಾಗಿ ಈ ದೇಹವನ್ನು ಯಾರು ಹೊರತಾರೆ ನೋಡೋಣ ಎಂಬ ಪ್ರಸಂಗವೂ ಬಂದಿದೆ. ಮತ್ತೊಮ್ಮೆ ಬೃಹದಾರಣ್ಯಕ ಉಪನಿಷತ್ತಿನ ಕೊನೆಯಲ್ಲಿಯೂ ಕೂಡ ಈ ಪ್ರಸಂಗ ಬಂದಿದೆ. ಅದನ್ನು ಪುರಾಣ ನಮಗೆ ತೋರಿಸ್ತಾ ಇದೆ. ಆ ಉಪನಿಷತ್ತುಗಳ ಅರ್ಥವನ್ನು ಇನ್ನಷ್ಟು ಸ್ಪಷ್ಟಪಡಿಸ್ತವೆ ಈ ವಾಕ್ಯಗಳು. ಆಯಿತು ಅಂತ ಎಲ್ಲರೂ ಒಪ್ಪಿದ್ರು. ಪತಿಷ್ಯತಿ ಪ್ರತಿಷ್ಠೇತು ಯಸ್ಮಿನ್ ವೈ ಹ್ಯುತ್ಯುತೋ ಭವೇತ್ ಸದೇವೋ ಹಿ ಅಧಿಕೋ ನೂನಂ ನಾಪರಸ್ತು ಕಥಂಚನ. ಆದ್ದರಿಂದ ದೇಹ ಯಾರು ಹೋದಾಗ ಬೀಳುತ್ತದೋ, ಯಾರು ಮತ್ತೆ ಪ್ರವೇಶಿಸಿದಾಗಿ ಎದ್ದು ನಿಲ್ತದೋ ಅವನು ಅಧಿಕ ಅಂತ ಲೆಕ್ಕ. ಆಯಿತು ಅಂತ ಒಪ್ಪಿದ್ರು. ಒಪ್ಪಿದ ನಂತರ ನಿಶ್ಚಕ್ರಾಮ ಜಯಂತ, ದೇಹದಲ್ಲಿದ್ದಂತಹ ಜಯಂತ, ಅವನು ಪಾದದ ದೇವತೆ. ಅವನು ದೇಹದಿಂದ ಹೋದಾಗ ದೇಹ ಅದು ಕಾಲಿಲ್ಲ ಅಂತ ಆಯಿತು, ನಡಿಲಿಕ್ಕಾಗುವುದಿಲ್ಲ ಅಂತ ಆಯಿತು. ನಾವು ನಡೀತಾ ಇದ್ದೇವೆ ಅಂದರೆ ಕಾಲಿನ ತತ್ವಾಭಿಮಾನಿ ದೇವತೆ ಇದ್ದಾನೆ ಅಂತ ಅರ್ಥ, ನಡೆಸ್ತಾ ಇದ್ದಾನೆ. ಆತ ಪಂಗುವಾದ, ನಡಿಲಿಕ್ಕಾಗಲಿಲ್ಲ. ತದಾ ಪಂಗುಮಮಂ ಪ್ರಾಹುಹು, ಆಗ ಅವನನ್ನೆಲ್ಲರೂ ಕೂಡ ಆ ವ್ಯಕ್ತಿಯನ್ನು ಪಂಗು ಅಂತ ಕರೆದ್ರು. ಸಾಯಲಿಲ್ಲ ಅಂತ ಆಯಿತು. ಅವನ ಉಳಿದ ಎಲ್ಲ ಇಂದ್ರಿಯಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಶೃಣ್ವನ್ ಪಿಬನ್ ವದನ್ ಜಿಘ್ರನ್ ಪಶ್ಯನ್ನಾಸ್ತೆ ಅಚಲನ್, ಕೇಳಿಸ್ಕೊಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಮೂಸ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ಎಲ್ಲವೂ ಸರಿ ಇದೆ. ಆದರೆ ಅಚಲನ್, ನಡಿಲಿಕ್ಕಾಗ್ತಾ ಇಲ್ಲ. ಆನಂತರ ದಕ್ಷ ಅವನು ಹೊರಟು ಹೋದಂತೆ. ಅವನು ಜನನೇಂದ್ರಿಯದ ದೇವತೆ. ಅವನು ಹೊರಟೋದಾಗ ಅವನನ್ನು ಷಂಢ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಅವನ ಶಕ್ತಿ ಕುಂದಿತು ಆ ವ್ಯಕ್ತಿಯದ್ದು. ಉಳಿದ ಇಂದ್ರಿಯಗಳು ಎಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹಾಗೆ ಮತ್ತೆ ಅಶ್ವಿನಿ ದೇವತೆಗಳು ಹೊರಟು ಹೋದ್ರಂತೆ. ಅಶ್ವಿನಿ ದೇವತೆಗಳು ಹೊರಟು ಹೋದಾಗ ಉಳಿದ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ. ವಾಸನೆ ಮಾತ್ರ ಗೊತ್ತಾಗ್ತಾ ಇಲ್ಲ, ದುರ್ವಾಸನೆಯೋ ಸುವಾಸನೆಯೋ ಅಂತ. ಹಾಗೆಯೇ ಕಣ್ಣಿನ ದೇವತೆಗಳು ಹೋದರು. ಅವರು ಹೋದಾಗ ಲೋಚನಾಭ್ಯ ವಿನಿಷ್ಕ್ರಾಂತಹ ಸೂರ್ಯ ತೇಜಸ್ವಿನಾಂಬರ, ಸೂರ್ಯ ಕಣ್ಣಿನಿಂದ ಹೊರಟಾದಾಗ ಕಣ್ಣು ಕುರುಡಾಯಿತು, ದೇಹ ಬೀಳಲಿಲ್ಲ, ಜೀವಂತ ಇದ್ದಾನೆ. ಹೀಗೆ ಒಬ್ಬೊಬ್ಬರು ದೇವತೆಗಳು
ಆ ದೇಹದಿಂದ ಹೊರಟು ಹೋದಾಗೆ ದೇಹ ಬೀಳಲಿಲ್ಲ, ಕುರುಡನಾದ, ಕಿವುಡನಾದ, ಈ ರೀತಿಯಾಗೆಲ್ಲ ಆಯಿತು. ಆದರೆ ಸತ್ತು ಹೋಗಲಿಲ್ಲ. ಕೊನೆಗೆ ರುದ್ರದೇವರು ಆ ದೇಹವನ್ನು ಬಿಟ್ಟಾಗ ಅವನು ಜಡನಾಗಿ ಬಿಟ್ಟ. ಅವನು ಕೋಮಾ ಸ್ಥಿತಿಗೆ ಹೋದ. ಆದರೆ ಉಸಿರಾಟ ನಿಲ್ಲಿಲ್ಲ, ಉಸಿರಾಟ ಆಗ್ತಾನೇ ಇದೆ. ಕೊನೆಗೆ ಪಶ್ಚಾತ್ ಪ್ರಾಣ ವಿನಿಷ್ಕ್ರಾಂತಃ, ಪ್ರಾಣ ಹೊರಟೋದ ತಕ್ಷಣ ದೇಹ ಬಿದ್ದುಬಿಟ್ಟಿತು. ಮೃತಮೇನಂ ತದಾ ವಿದುಹು, ಆಗ ಆ ವ್ಯಕ್ತಿಯನ್ನು ಮೃತ ಅಂತ ತಿಳಿದ್ರು. ಹಾಗಾದರೆ ಉಳಿದ ಯಾವ ದೇವತೆಗಳು ಕೂಡ ದೇಹವನ್ನು ಬಿಟ್ಟು ಹೋದಾಗ ವ್ಯಕ್ತಿ ಸಾಯಲಿಲ್ಲ, ಉಸಿರು ನಿಂತಿತು, ಸತ್ತೋಯ್ತು. ಸತ್ತವರನ್ನು ಪರೀಕ್ಷೆ ಮಾಡುವುದು ಹಾಗೆಯೇ ತಾನೆ. ಕೊನೆಗೆ ಮೂಗಿ ಕೈ ಹಿಡಿದು ನೋಡ್ತಾರೆ, ಇಲ್ಲ ಏನಿಲ್ಲ, ಹಾಗಾದರೆ ಇನ್ನು ಹೊತ್ತುಕೊಂಡು ಹೋಗ್ಬೋದು ಅಂತ. ಅಂದರೆ ಶ್ವಾಸೋಚ್ಛ್ವಾಸಗಳೇ ಪ್ರಧಾನ ದೇಹದಲ್ಲಿ, ಅದು ಆಗುವಂಥದ್ದು ಪ್ರಾಣದೇವನಿಂದ. ಅವನು ಇಲ್ಲ ಅಂತ ಆದಾಗ ದೇಹ ಸತ್ತೋಯಿತು. ಮತ್ತೆ ಇನ್ನೊಂದು ಸತಿ ಪರೀಕ್ಷೆ ಮಾಡೋಣ. ಯಾರು ದೇಹವನ್ನು ಮತ್ತೆ ಎದ್ದು ನಿಲ್ಲಿಸ್ತಾರೋ ಆ ದೃಷ್ಟಿಯಲ್ಲೂ ಕೂಡ ಯಾರು ಉತ್ತಮ ಅಂತ ನೋಡೋಣ. ಮತ್ತೆ ಆ ದೇವತೆಗಳು ಒಬ್ಬೊಬ್ಬರಾಗಿ ದೇಹವನ್ನು ಪ್ರವೇಶ ಮಾಡಿದರು, ದೇಹ ಎದ್ದು ನಿಲ್ಲಿಲ್ಲ. ಕೊನೆಗೆ ಪ್ರಾಣದೇಹವನ್ನು ಪ್ರವೇಶ ಮಾಡಿದ, ಆಗ ದೇಹದಲ್ಲಿ ಚೇಷ್ಟೆ ಉಂಟಾಯಿತು, ಎದ್ದು ನಿಂತಿತು. ಆದ್ದರಿಂದ ಕೊನೆಗೆ ಎಲ್ಲರೂ ಕೂಡ ಪಶ್ಚಾತ್ ಪ್ರಾಣೋ ವಿವೇಶಾಸು ತದೋತ್ತಸ್ಥೌ ಕಲೇವರಂ ತದಾ ದೇವ ವಿನಿಶ್ಚಿತ್ಯ ಪ್ರಾಣಂ ದೇವಾಧಿಕಂ ವಿಭುಂ. ಆಗ ಎಲ್ಲರೂ ಕೂಡ ದೇವತೆಗಳು, ಹೌದು ನಾವು ಒಪ್ಪಿಕೊಂಡಿದ್ದೇವೆ, ನಮ್ಮಿಂದ ಯಾರಿಂದಲೂ ಕೂಡ ಸಾಧ್ಯವಾಗದ ಕೆಲಸ ಅದು ಪ್ರಾಣನಿಂದಾಗಿದೆ, ನಾವು ಒಪ್ಪಿಕೊಂಡಿದ್ದೇವೆ. ಆದ್ದರಿಂದ ಬಲೆ ಜ್ಞಾನೇಚ ಧೈರ್ಯೇಚ ವೈರಾಗ್ಯೇ ಪ್ರಾಣನೇಪಿಚ. ಪ್ರಾಣನಲ್ಲಿ ಬಲ ಇದೆ ಅಂದರೆ ಅವನು ಕೇವಲ ಬಲವುಳ್ಳವ ಮಾತ್ರ ಅಲ್ಲ, ಬಲೆ ಜ್ಞಾನೇಚ ಧೈರ್ಯೇಚ, ಜ್ಞಾನವೂ ಅವನಲ್ಲೇ ಅಧಿಕ, ಧೈರ್ಯವೂ ಕೂಡ ಅವನಲ್ಲೇ ಅಧಿಕ, ಮತ್ತು ಇತರ ವಿಷಯ ಪದಾರ್ಥಗಳ ವಿಷಯದಲ್ಲಿ ವಿರಕ್ತಿಯೂ ಕೂಡ ಅವನಿಗೆ ಅಧಿಕ. ಆದ್ದರಿಂದ ಸದ್ಗುಣಗಳೆಲ್ಲವೂ ಕೂಡ ಅವನಲ್ಲೇ ಅಧಿಕ ಆಗಿದೆ. ಆದ್ದರಿಂದ ತಥೋ ಅಭಿಷೇಚಯಾಂಚಕ್ರು ಯೌವರಾಜ್ಯೇ ಮಹಾಪ್ರಭುಂ. ಯುವರಾಜ್ಯ ಪದವಿಯಲ್ಲಿ ಅವನನ್ನು ಎಲ್ಲರೂ ಕೂಡ ಸೇರಿ ಅಭಿಷೇಕ ಮಾಡಿದ್ರು ಅಂತ ಆ ಪುರಾಣ ಹೇಳಿತು. ಪುರಾಣದಲ್ಲಿ ಶಂಖ ಎಂಬ ಋಷಿ ವ್ಯಾಧನಿಗೆ ಹೇಳಿದ. ಈ ರೀತಿಯ ಮುಂದಿನ ಮಾತಿನಲ್ಲಿ ಪ್ರಾಣನ ಅನೇಕ ಗುಣಗಳನ್ನೆಲ್ಲ ನಿರೂಪಣೆ ಮಾಡಿದ. ಆವಾಗ ಆ ವ್ಯಾಧನಿಗೆ ಸಂಶಯ ಬಂತು, ಅಲ್ಲ ಪ್ರಾಣನೇ ಇಷ್ಟು ದೊಡ್ಡವ ಅಂತ ಹೇಳ್ತೀರಿ, ನಮಗೆ ಇಷ್ಟು ತನಕ ಗೊತ್ತೇ ಇಲ್ಲ ಅಲ್ವಾ? ರಾಜಾಂಗಣದಲ್ಲಿ ಪ್ರವಚನ ನಡೀತಾ ಇದೆ, ಅದನ್ನೆಲ್ಲ ಕೇಳ್ತಾ ಇದ್ದಾರೆ, ಅಷ್ಟು ಮಂದಿಗೆ ಪ್ರಾಣನ ಬಗ್ಗೆ ಮಾಹಿತಿ ಇದೆ. ಆದರೆ ತಿಳಿಯದವರಿಗೆ ಹೌದಾ ಪ್ರಾಣನ ಜೀವೋತ್ತಮನ ಎಂಬ ಪ್ರಶ್ನೆ ಬರಬಹುದು. ವ್ಯಾಧನಿಗೂ ಅದೇ ಬಂತು, ನಾನು ಎಲ್ಲೂ ಕೇಳಲೇ ಇಲ್ವೇ? ಲೋಕದಲ್ಲಿ ಒಂದು ವೇಳೆ ಹಾಗೆ ಅಂತಾದರೆ ಜನ ಎಲ್ಲ ಉಳಿದ ದೇವತೆಗಳನ್ನು ಯಾಕೆ ಪೂಜೆ ಮಾಡ್ತಾರೆ? ಅವನಿಗಿಂತ ಚಿಕ್ಕವರು ಎಷ್ಟೋ ಮಂದಿ ಪ್ರಸಿದ್ಧರಾಗಿದ್ದಾರೆ. ಗಣಪತಿಯಾಗಲಿ, ರುದ್ರನಾಗಲಿ, ಸುಬ್ರಹ್ಮಣ್ಯನಾಗಲಿ, ಅಗ್ನಿ ಆಗಲಿ, ಇಂದ್ರ, ವರುಣ, ಇವರನ್ನೆಲ್ಲ ವೇದವು ಕೂಡ ಎಷ್ಟು ಚಂದ ಹೊಗಳುತ್ತದೆ. ಎಷ್ಟು ಎಲ್ಲ ಹೋಮಗಳಲ್ಲಿ ಹೋಮ ಆಗಬೇಕಾದ್ರೆ ಅಷ್ಟದಿಕ್ಪಾಲಕರು ಬೇಕೇ. ಇವರನ್ನೆಲ್ಲ ಬಿಟ್ಟು ಯಾರು ಕೂಡ ಪೂಜೆ ಹೋಮ ಮಾಡ್ತಾ ಇಲ್ಲ. ಅವರಿಗಿಂತ ನವಗ್ರಹಗಳು ಎಷ್ಟು ಪ್ರಸಿದ್ಧ, ಎಲ್ಲಿ ನವಗ್ರಹಗಳಿಲ್ಲ, ಯಾರು ಪೂಜೆ ಮಾಡಿದವರಿಲ್ಲ. ಹಾಗಿರುವಾಗ ಈ ಪ್ರಾಣನೇ ದೊಡ್ಡವ ಅಂತ ಹೇಳ್ತಾ ಇದ್ದೀರಿ, ಹಾಗಾದರೆ ಪ್ರಾಣನಿಗೆ ಯಾಕೆ ಇಂತಹ ಪ್ರಚಾರ ಸಿಗಲಿಲ್ಲ ಲೋಕದಲ್ಲಿ ಅಂತ ಕೇಳಿದರೆ ಅದಕ್ಕೆ ಒಂದು ಹಿನ್ನೆಲೆಯನ್ನು ತೋರಿಸಿಕೊಡ್ತಾರೆ. ಶಂಕ ಹೇಳ್ತಾರೆ, ಪುರಾ ಪ್ರಾಣೋ ಹರಿಂ ದೇವಂ ನಾರಾಯಣ ಮನಾಮಯಂ ಅಶ್ವಮೇಧೈರ್ಯಷ್ಟು ಕಾಮಃ ಗಂಗಾ ತೀರೇ ಯಯೌ ಮುದ. ಗಂಗಾ ನದಿಯ ತೀರಕ್ಕೆ ಪ್ರಾಣದೇವರು ಒಂದು ಬಾರಿ ಅಶ್ವಮೇಧ ಯಾಗ ಮಾಡಬೇಕು, ಹರಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೋಗಿದ್ರು. ಹೋಗಿ ಅಲ್ಲಿ ಹಲೈಶ್ಚಕಾರ ಭೂಶುದ್ಧಿಂ, ಯಾಗ ಮಾಡಬೇಕಿದ್ರೆ ವೇದಿಕೆಯಲ್ಲಿ ನಿರ್ಮಾಣ ಆಗಬೇಕು, ಭೂಶುದ್ಧಿ ಆಗಬೇಕು, ಭೂಮಿಯಲ್ಲಿ ಕೆಟ್ಟ ವಸ್ತುಗಳು, ಮೂಳೆ, ಭಸ್ಮ ಇದೆಲ್ಲ ಇಲ್ಲದಂತಹ ಭೂಮಿಯಲ್ಲಿ ಮಾಡಬೇಕು. ಹಾಗೆ ಭೂಶುದ್ಧಿಯನ್ನು ಮಾಡಿ ತಯಾರು ಮಾಡಬೇಕು ಅಂತಿದ್ದಾರೆ. ಭೂಶುದ್ಧಿಗೋಸ್ಕರ ಭೂಮಿಯನ್ನು ಉಳುಮೆ ಮಾಡ್ತಾಯಿದ್ರು. ಆಗ ಅಂತರ್ವಲ್ಮೀಕಲೀನಸ್ತು ಕಣ್ವೋ ನಾಮ ಸಮಾಧಿಗ. ಆ ಭೂಮಿಯಲ್ಲಿ ಒಂದು ವಲ್ಮೀಕದ ಒಳಗೆ, ಹುತ್ತದ ಒಳಗೆ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದ. ಯಾರಂದರೆ ಕಣ್ವ. ಅವನಿಗೆ ನೇಗಿಲು ತಾಗಿತು, ಆದ್ದರಿಂದ ಅವನಿಗೆ ಸಮಾಧಿಗೆ ಭಂಗ ಬಂತು.
ಭಂಗ ಬಂದು ಅವನು ಶಪಿಸಿದ ಅಂತ ಹೇಳ್ತಾ ಇದ್ದಾರೆ. ದೃಷ್ಟ ಪುರಸ್ಥಿತಂ ಪ್ರಾಣಂ ಶಶಾಪಹ ಮಹಾವಿಭುಂ ಎಂಬುದಾಗಿ ಆ ಲೋಕದಲ್ಲಿ ಅದ್ಯ ಪ್ರಭೃತಿ ನಖ್ಯಾತಿ ಮಹಿಮಾ ಭುವನತ್ರಯೇ. ಯದ್ಯಪಿ ಈ ಅಂಶ ಬೇರೆ ಎಲ್ಲೂ ಕೂಡ ಇಲ್ಲ. ಪ್ರಾಣದೇವರಿಗೆ ಶಾಪ ಬಂತು, ಶಾಪದ ಬಲದಿಂದ ನೀವು ಲೋಕದಲ್ಲಿ ಅಪ್ರಸಿದ್ಧರಾಗಿ ಹೋಗಿ ಅಂತ. ಅಷ್ಟೇ ಅಲ್ಲದೆ ಪ್ರಾಣ ಎಲ್ಲರಿಗಿಂತಲೂ ದೊಡ್ಡವನೇ, ಆದರೆ ಅವನ ಇರುವುದರಿಂದಲೇ ಪ್ರತಿಯೊಬ್ಬನೂ ಬದುಕುವುದಾಗಿರುವಾಗ ಕಣ್ಣು ಅವನಿಗೆ ಶಾಪ ಕೊಡುವುದಾದರೂ ಹೇಗೆ ಸಾಧ್ಯ? ಶಾಪ ಕೊಟ್ಟರೂ ಕೂಡ ಉಳಿದೆಲ್ಲರ ಶಾಪವನ್ನೂ ವಿಫಲವಾಗುವಂತೆ ಮಾಡುವಂತಹ ಸಾಮರ್ಥ್ಯ ಇರುವಾಗ ಪ್ರಾಣದೇವರು ಮತ್ತೆ ಶಾಪಕ್ಕೆ ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣದೇವರದ್ದು ಅತ್ಯಂತ ಶುದ್ಧವಾದಂತಹ ಪ್ರತೀಕ. ಆದ್ದರಿಂದ ಈ ಒಂದು ನಿಮಿತ್ತವನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ಪ್ರಾಣದೇವರಿಗೆ ಸಹಜವಾಗಿ ಅವರು ಭಗವಂತನ ಭಾಗವತೋತ್ತಮರಾಗಿ ಮುಂದೆ ಬ್ರಹ್ಮ ಪದವಿಗೆ ಬಂದಾಗ ಮತ್ತೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುವವರಿದ್ದಾರೆ. ಆದ್ದರಿಂದ ಈ ಶಾಪದ ವೃತ್ತಾಂತವನ್ನು ಏನು ಪುರಾಣ ಉಲ್ಲೇಖ ಮಾಡ್ತಾ ಇದೆ ಅದು ಒಂದು ನಿಮಿತ್ತ ಮಾತ್ರ ಅಂತರ್ಥ.